ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅರಿಜಾನ ಯೂಟ್ಯೂಬ್ ಚಾನಲ್. ಅಕ್ಕ ಭೀಮ್ ನಮಸ್ಸಿಗೆ ಏನು ರೆಡಿ ಮಾಡ್ಕೊಂಡಿದ್ಯಾ? ಬಾ ಹೇಳ್ಕೊಡ್ತೀನಿ. ಅರಿಶಿನ ಕುಂಕುಮ, ಇದೇನಂತಾರೆ ಇದನ್ನ? ವಿಭೂತಿ, ಆಮೇಲೆ 2 ಕಂಕಣ, ಹೂವು, ಆಮೇಲೆ ಆರತಿ ಮಾಡೋಕ್ಕೆ, ಆಮೇಲೆ ನೀರು, ತಟ್ಟೆ ಅಷ್ಟೇ. ಇಲ್ಲೊಂದು ಇದು ಬಿಟ್ಟೋಗಿದೆ ನೋಡಿಲಿ, ಬಿಡುಕಂದ ಅಕ್ಷತೆ. ಇದೇನಿದು ಪ್ಯಾಂಟ್ ಎಲ್ಲ ಹಿಂಗಿಂಗ್ ತೆಗ್ದಿಸ್ತಿದ್ಯಾ? ಇದೇನಿದು? ಪಂಚೆ ಹುಡುಕ್ತಿದ್ದೆ ಸಿಗ್ಲಿಲ್ಲ. ಅದು ಈ ತರ ಈಗ ಪಂಚೆ ಬಿಚ್ ಮಾಡಿ ಬಟ್ಟೆ ಪ್ಯಾಂಟ್ ಹಾಕಬಾರ್ದು ಅಲ್ಲ. ಭೀಮ್ ಅಮಾಸೆ ಏನಕ್ಕೆ ಮಾಡೋದು? ನೀವು ಹೆಂಗಸರು ಮಾಡೋದು ನಿನಗೆ ಗೊತ್ತ. ಅಮಾಸೆ ಏನಕ್ಕೆ ಮಾಡೋದು? ಭೀಮನ ಅಮಾವಾಸ್ಯೆ ಏನಕ್ಕೆ ಮಾಡೋದು? ಭೀಮನ ಅಮಾಸೆ ಏನಕ್ಕೆ ಮಾಡೋದು ಅಂದರೆ ಅದೇ ಡೈರೆಕ್ಟಾಗಿ ದುಡ್ಡು ಕೇಳೋದು ಸಿಗಲ್ವಲ್ಲ, ಅದಕ್ಕೆ ಒಂಚೂರು ತೊಳೆದ್ಬಿಟ್ಟು ದುಡ್ಡು ಕೇಳೋದು ಕೊಡ್ತೀವಲ್ಲ ಅದಕ್ಕೆ. ಊದ್ಗಡ್ಡಿ ಮರ್ತೋಗ್ಬಿಟ್ಟಿದ್ದೀನಿ, ಹಾಗಾಗಿ ತಗೊತಿದ್ದೀನಿ. ಇವತ್ತು ನನ್ನ ಔಟ್ಫಿಟ್ ತೋರಿಸು ಐಶು. ನನ್ನ ಔಟ್ಫಿಟ್ ಬಾ ಇಲ್ಲಿ, ಪರವಾಗಿಲ್ಲ. ಇವ್ರ ಔಟ್ಫಿಟ್ ಶೇನೋ. ಓಯ್, ಏನ್ ಮಾಡ್ತಿದ್ಯಾ ಕಂದ? ಅಕ್ಷರದಿಂದ ತಗೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕ್ತೇವೆ. ನಮ್ಮ ಶೇನು ಬರೀ ಎಲ್ಲಾನು ತೆಗೆದು ಬೀಳ್ಸೋದೇ ಆಯ್ತು ಅಲ್ವಾ ಶೇನು? ಏನದು? ಏನ್ ಕಡ್ಡಿ? ಊದ್ಗಡ್ಡಿ. ಊದ್ಗಡ್ಡಿ ಎಲ್ಲ ಯಾಕೆ ತಗೊಂತಿದ್ಯಾ ಶೇನು? ಹೆಂಗೆ ನಾವು ಟ್ರೈನಿಂಗ್ ಕೊಟ್ಟಿರೋದು ನಮ್ಮ ಶೈಲಿನ ನೋಡಿಕಂದ. ಪೂಜೆ ಮಾಡ್ತಿದ್ದು ಗಂಟೆ ಹೊಡಿಯವಾ? ಗಂಟೆ ಹೊಡಿ. ಈಗುಡಿ ಗಂಟೆ ಹೊಡಿ. ಪೂಜೆ ಮಾಡ್ತೈತಮ್ಮ. ಹಲೋ. ಪೂಜೆಗಳೆಲ್ಲ ಮುಗಿಸಿ ಆಯಿತು. ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಪಾದ ಪೂಜೆ ಮಾಡೋಣ ಅಂತ ಸುಮ್ಮನಿದ್ದೆ. 5:15 ಆಗಲಿ ಅಂತ ಕಾಯ್ತಿದ್ದೆ. 5:15 ಆಯಿತು. ಆಮೇಲೆ ಬಂಗಾರಿಗೆ ನೀರು ಹಾಕೋಣ ಅಂತ ಹೇಳಿ ಪಾದ ಕೊಡಿ ಅಂತ ಹೇಳಿದ್ರೆ, ಬಂಗಾರಿ ಅಯ್ಯೋ ಇಷ್ಟೊಂದು ತಣ್ಣಗಿದೆ, ಸ್ವಲ್ಪ ಬಿಸಿ ಮಾಡೋದಲ್ವಾ ಅಂತ ಹೇಳ್ತಾಯಿದ್ರು. ನಗಾಡ್ಕೊತಿದ್ವಿ. ಈ ಪಾದ ಪೂಜೆನ ಏನಕ್ಕೆ ಮಾಡ್ತಾರೆ ಅಂದರೆ, ಭೀಮ್ ಅಮಾವಾಸ್ಯೆ ದಿನವೇ ಯಾಕೆ ಮಾಡ್ತಾರೆ ಅಂದರೆ, ಭೀಮ್ ಅಮಾವಾಸ್ಯೆನ ಆಷಾಢ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಇದು ಮದುವೆ ಆದವರು ಎಲ್ಲರೂ ಸಹ ಮಾಡಬೇಕಾಗಿರೋ ಪೂಜೆ ಭೀಮನ ಅಮಾವಾಸ್ಯೆ. ಹಾಗೆ ಗಂಡ ಆಯುಷು, ಆರೋಗ್ಯ, ಒಳಿತಿಗಾಗಿ ಎಲ್ಲ ಕಷ್ಟಗಳನ್ನು ಪರಿಹಾರ ಆಗಲಿ ಅಂತ ಶಿವಪಾರ್ವತಿಯಲ್ಲಿ ವ್ರತ ಕೂಡ ಈ ಭೀಮನ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ. ಆದರೆ ಈಗ ನಾವ್ಯಾರೂ ಮಾಡಲ್ಲ, ಸುಮ್ಮನೆ ಭೀಮ ಅಮಾವಾಸ್ಯೆ ಅಂತ ಮಾಡ್ತೀವಿ. ಹಾಗೆ ನಮಗೆ ಹೆಣ್ಮಕ್ಳಿಗೆ ಎಷ್ಟು ಕುಂಕುಮ, ತಾಳಿ, ಆಮೇಲೆ ಆಭರಣ ಎಲ್ಲ ಎಷ್ಟು ಇಂಪಾರ್ಟೆಂಟು, ಹಾಗೆಯೇ ಗಂಡನಿಗೆ ಆಪತ್ತು ಏನೇ ಕಷ್ಟನೂ ಬರಬಾರ್ದು ಗಣಪ ಅಂಥೇಳಿ ಆ ಶಿವಪಾರ್ವತಿಯಲ್ಲಿ ನಾವು ಬೇಡ್ಕೊಂಡು ಭೀಮನ ಅಮಾವಾಸ್ಯೆನ ಮಾಡ್ತಾರೆ. ನಾವು ಎಷ್ಟೇ ಜಗಳ ಆಡಿ ಎಷ್ಟೇ ಕಿತ್ತಾಡಿದ್ರೂ ಏನೇ ಆದ್ರೂ ಗಂಡ ಹೆಂಡ್ತಿನೇ
ಲಾಸ್ಟಿಗೆ ಬೇಕಾಗಿರೋದು. ಗಂಡ ಎಷ್ಟೇ ಬೈದರು ಏನೇ ಮಾಡಿಕೊಂಡ್ರು ಗಂಡನ ಜೊತೆ ಕಿತ್ತಾಡಿ ತವ್ರ ಮನೆಗೆ ಬರ್ಬೋದು 2-3 ದಿನ ಅಷ್ಟೇ, ಆದರೆ ಮತ್ತೆ ರಿಟರ್ನ್ ಗಂಡನ ಮನೆಗೆ ಹೋಗಲೇಬೇಕು. ಎಷ್ಟೇ ಕಷ್ಟ ಇದ್ರೂ ಸಹಿಸ್ಕೊಂಡು ಗಂಡನ ಜೊತೆ ಇರಲೇಬೇಕು. ಏನು ಮಾಡ್ತಿದ್ದಾರೆ ಅಮ್ಮ? ಅಮ್ಮ ಏನು ಮಾಡ್ತಿದ್ದಾರೆ? ಹಸಿರು ಶೇಣಿ ಎಣ್ಣೆದಲ್ವಾ? 2 ವರ್ಷ ಗಣಿಗಳಿಗೆ ಅಕ್ಕ ನೀವು 3 ವರ್ಷ ಮದುವೆಗೆ 1 ವರ್ಷ ಗ್ಯಾಪಾ ಇಲ್ವಾ? ಶೈನಿ ಗ್ಯಾಪ್ ಇಲ್ಲ, ವರ್ಷ ತುಂಬ ಕೈಲಿಲ್ಲ. ಓಕೆ ಶೈನಿ ಒಂಚೂರು ಸೈಡ್ ಬಾರೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ನಾವು ಅರಿಶಿನ ಕುಂಕುಮ ಎಲ್ಲನೂ ಹಾಕಿರ್ತೀವಲ್ಲ, ಅದು ಪಾದದಲ್ಲಿ ಇರಬಾರ್ದು ಅಂತೇನೋ ಪಾದ ತೊಳಿತಾರೆ. ಹಾಗಾಗಿ ನಾನು ಪಾದ ತೊಳಿತಾ ಇದ್ದೀನಿ ಅಷ್ಟೇ. ಕುಡಿ. ಊಟನೇ ಬಿಡಲಿಲ್ಲ. ಕೋಲ್ಡ್ ಅದು ಹಿಂಗೆ ಕಾಲಿಗೆ ಬಿಡೋದು, ಹಿಂಗೆ ನಿಂತ್ಕೊಂತೀವಿ. ಶಿವಂಗರಿ ಪೂಜೆ ಮಾಡಿದ್ರಲ್ಲ ಅದಕ್ಕೆ ಫೀಸು 100 ರೂಪಾಯಿನಾ? ಥ್ಯಾಂಕ್ ಯು. ದುಡ್ಡೆಲ್ಲ ಮುಖ್ಯ. ಹೌದು. ಹಾ ಏನು ರೇಗ್ತಿದ್ಯಾ? ಸರಿ. ಈಗೆಲ್ಲ ಪಾದ ಪೂಜೆ ಎಲ್ಲ ಮುಗೀತು. ಅವರು ಆರಾಮ್ಸಿಗೆ ಹೋಗ್ಬೇಕಿತ್ತು. ಟೈಮ್ ಆಗಿತ್ತು ಆಲ್ರೆಡಿ 6 o'clock ಆಗಿದೆ. 5:30ಗೆ ಅಲ್ವಾ ಮಾಡಬೇಕಾಗಿದ್ದು, ಹಾಗಾಗಿ ಲೇಟ್ ಆಯಿತು. ಬೆಳಗ್ಗೆ ಮಾಡೋಣ ಅಂದರೆ ಅವ್ರು ಬರೋದು ಲೇಟು, ಹಾಗಾಗಿ ಸಂಜೆ ಮಾಡ್ತಿದ್ದೆ. ಐಶು ಬಂದಿಲ್ಲ. ಐಶು ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಏನಾದ್ರು ಹೇಳು. ಚೆನ್ನಾಗಿ ಮಾಡಿದೆ ಪೂಜೆ ನೋಡಕ್ಕೆ ಬಂದಿದ್ದೆ. ಹಾಗೆ ಈಗ ಒಂದು ಗೇಮ್ ಕೂಡ ಆಡಿದ್ವಿ, ಅದನ್ನು ಹಾಕ್ತೀನಿ ಬ್ಲಾಗಿಗೆ. ನಂದಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ಫಸ್ಟ್ ಟೈಮು ಮಾಡಲೋ ಬೇಡವ ಅಂತ ಇನ್ನೂ ಶೈನಿ 2 ತಿಂಗಳು ಪಾಪು, ಹಾಗಾಗಿ ಸಿಂಪಲಾಗಿ ಮಾಡಿದ್ದೆ. ಈ ಸಲನೂ ಸಿಂಪಲಾಗಿ ಮಾಡಿರೋದು, ಅದೇ ಈ ಸಲ ಐಶು ಬಂದಿದ್ದಾಳೆ ಅಷ್ಟೇ. ಬಂದಿದ್ದೆ. ಮುಂದಿನ ವರ್ಷ ಅವಳು ಮಾಡಲಿ ಅಂತಲ್ವ. ಹೇಗಿತ್ತು ಶೈನು? ಹೇಗಿತ್ತು? ಪಪ್ಪಗೆ ಪೂಜೆ ಮಾಡಿದ್ವಿ ಅಲ್ವಾ? ಪಪ್ಪಗೆ ಮಾಡಿದ್ರಾ? ನೀವು ಮಾಡಿದ್ರಾ ಮಮ್ಮ ಮಾಡಿದ್ರಾ? ಯಾರು ಮಾಡಿದ್ದು? ಮಮ್ಮ ಮಾಡಿದ್ರು. ಹೇಗೆ ಮಾಡಿದ್ರು ಮಮ್ಮ? ಹೌದಾ? ಚುಪ್ಪರ ಮಾಡಿದ್ರ? ಚುಪ್ಪರ ಮಾಡಿದ್ರಾ? ಥ್ಯಾಂಕ್ ಯು. ಪಪ್ಪಿ ಕೊಡಿ. ಲವ್ ಯು. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಹರಿಜಾನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.